ಸಿಂಹರಾಶಿ ವ್ಯಾಪಾರ ವ್ಯವಹಾರ ಹಣಕಾಸಿನ ವಿಚಾರ ಇದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಡೆಸಿ ನಾಳಿನ ಅಥವಾ ಮುಂದಿನ ದಿನಮಾನದ ವ್ಯವಹಾರಕ್ಕೆ ಏನು ಸಿದ್ಧತೆಗಳು ಬೇಕು ಅದರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದಾಗುತ್ತೆ. ಆಭರಣಗಳ ಖರೀದಿಯಿಂದ ಕುಟುಂಬದವರು ಎಲ್ಲ ಸಂತೋಷ ಪಡ್ತಕ್ಕಂತಹ ದಿವಸವಾಗುತ್ತೆ. ಅದು ಮನೆಯಲ್ಲಿ ಯಾರಿಗಾದರೂ ಆಗ್ಬೋದು, ಅಥವಾ ವಿಶೇಷವಾಗಿ ದೇವರಿಗಾಗಬಹುದು, ಅಥವಾ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಆಭರಣ ಆಗ್ಬೋದು. ಇಂಥದ್ದನ್ನು ಖರೀದಿ ಮಾಡೋದ್ರಿಂದ ಇಡೀ ಕುಟುಂಬ ಸಂತೋಷ ಭರಿತವಾಗಿರ್ತಕ್ಕಂಥದ್ದು. ಕಳಂಕರಹಿತವಾದಂತಹ ಕೆಲಸಕ್ಕೆ ಮಾರ್ಗದರ್ಶನ ಪಡ್ಕೊಳ್ತಕ್ಕಂತಹದ್ದು ಒಳ್ಳೆಯದಾಗಿರುತ್ತೆ. ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಅದರಿಂದ ಯಾವ ಕಳಂಕವೂ ಬರೋದಿಲ್ಲ. ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಅಥವಾ ಲೋಕದ ಹಿತದೃಷ್ಟಿಯಿಂದ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ಆಗ ಎಂಥವರಿಂದ ನೀವು ಯಾವುದೇ ರೀತಿಯ ಮಾಹಿತಿಯನ್ನು ಪಡ್ಕೊಂಡ್ರು ಅಥವಾ ಯಾರಿಂದ ಏನೇ ಒಂದು ಸಲಹೆಯನ್ನು ಸ್ವೀಕಾರ ಮಾಡಿದರೂ ತಪ್ಪಾಗೋದಿಲ್ಲ ಅನ್ನುವಂಥದ್ದು. ಸ್ವಲ್ಪ ಸಮಯ ಧ್ಯಾನದ ಮೊರೆ ಹೋದರೆ ನಿಮಗಿದೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ದಾರಿ ಸಿಕ್ಕುತ್ತೆ, ಮಾನಸಿಕವಾಗಿ ಸಂತೋಷವಾಗುತ್ತೆ ಎನ್ನುವಂಥದ್ದು. ಉತ್ತಮರಾದ ಶ್ರೇಷ್ಠರಾದಂತಹ ಸಾಧನೆ ಮಾಡಿದಂತಹ ವ್ಯಕ್ತಿಗಳ ಸಂಪರ್ಕ ನಿಮಗೆ ಸಿಕ್ಕುವಂಥದ್ದು ಕೂಡ ಒಂದು ಯೋಗ. ಶಾಸ್ತ್ರದಲ್ಲಿ ಆ ವಿಷಯವನ್ನು ಬಹಳವಾಗಿ ಹೇಳಿರ್ತಾರೆ. ಮಹಾಪುರುಷ ಸಂಶ್ರಯ ಎಂಬತಕ್ಕಂಥದ್ದನ್ನು ಉಲ್ಲೇಖ ಮಾಡ್ತಾರೆ. ಮಹಾಪುರುಷರ ಒಂದು ಸಮಾಗಮ ಆಗಬೇಕಾದ್ರೆ, ಅವರ ದರ್ಶನ ಆಗಬೇಕಾದ್ರೆ, ಅವರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಬೇಕಾದ್ರೆ, ಅವರ ಮಾತು ನಿಮಗೆ ಒಲಿಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ಮಾಡಿರಬೇಕು. ಅದು ಬಹಳ ದುರ್ಲಭವಾದಂಥದ್ದು. ಹಾಗಾಗಿ ಆ ಮಹಾಪುರುಷರ ಏನು ಸಮಾಗಮ ಅಥವಾ ಅವರ ಸಂಪರ್ಕ ಇದೆ ಅದು ಅಗತ್ಯವಾಗಿ ಜೀವನದಲ್ಲಿ ಬೇಕಾಗುವಂಥದ್ದು. ಅದರ ಆಶ್ರಯ ನಿಮಗೆ ಅಗತ್ಯವಾಗಿರತಕ್ಕಂಥದ್ದು. ಕುಲದೇವರನ್ನು ಸ್ಮರಣೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಅವಿವಾಹಿತರಿಗೆ ವಿವಾಹದ ಪ್ರಯತ್ನಗಳು, ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಅದಕ್ಕೆ ಪೂರ್ವ ಸಿದ್ಧತೆ ಇವೆಲ್ಲ ಬಹಳ ಭರದಿಂದ ನಡೀತಕ್ಕಂಥದ್ದು. ಆದರೆ ಈ ಸಮಯದಲ್ಲಿ ವಿವಾಹದ ವಿಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಅಲ್ಲ. ಯಾಕೆಂದರೆ ಆಷಾಢ ಮಾಸ, ಶೂನ್ಯ ಮಾಸ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅದನ್ನು ತಡೆ ಹಿಡಿತಕ್ಕಂಥದ್ದಾಗತ್ತೆ. ದೂಷಿಸೋರ್ನ ಹೊಗಳ್ತೀರಿ, ಹೊಗಳುವಂಥವ್ರನ್ನ ದೂಷಣೆ ಮಾಡ್ತೀರಿ. ಇದರಿಂದ ಕುಟುಂಬದಲ್ಲಿ ಏನೋ ಒಂದು ರೀತಿಯ ನಿಮ್ಮ ಬಗ್ಗೆ ಸಿಟ್ಟು ಇರುತ್ತೆ ಎಲ್ಲರಿಗೂ. ಮನೆಯಲ್ಲಿ ಇಡೀ ಕುಟುಂಬದವರು ಯಾರನ್ನ ವ್ಯಕ್ತಿ ಯೋಗ್ಯನಲ್ಲ ಅಂತ ಹೇಳಿ ಅಂತಾರೋ ನೀವು ಅವರ ಜೊತೆಯಲ್ಲೇ ಸಂಪರ್ಕದಲ್ಲಿ ಇರ್ತೀರಿ, ಅವರನ್ನೇ ಹೆಚ್ಚು ವ್ಯಾವಹಾರಿಕವಾಗಿ ಬಳಸ್ಕೊಳ್ತೀರಿ. ಕುಟುಂಬದಲ್ಲಿ ಯಾರು ಈ ವ್ಯಕ್ತಿ ತುಂಬ ಯೋಗ್ಯ ಅಂತ ಹೇಳಿ ಕುಟುಂಬದವರೆಲ್ಲ ಆಧರಿಸ್ತಾರೆ, ನೀವು ಅಂತಹ ವ್ಯಕ್ತಿಯನ್ನು ನೀವು ದೂಷಣೆ ಮಾಡ್ತೀರಿ. ತದ್ವಿರುದ್ಧವಾದಂತಹ ಪರಿಸ್ಥಿತಿ, ಆ ರೀತಿ ನಡ್ಕೊಳ್ತೀರಿ. ಅದರಿಂದ ಮನೆಯವರಿಗೆಲ್ಲ ನಿಮ್ಮ ಮೇಲೆ ಸಿಟ್ಟು ಬರ್ತಕ್ಕಂಥದ್ದಾಗತ್ತೆ. ಬಹಳ ದಿವಸದ ಆಸೆ ಒಂದು ನೆರವೇರ್ತಕ್ಕಂತಹ ಒಂದು ಸಮಯ ಬಂದಿದೆ. ಅದು ಏನು ಅಂತ ನಿಮಗೇ ಗೊತ್ತು. ಅದರ ಸಂತೋಷವನ್ನು, ಸುಖವನ್ನು ಅನುಭವಿಸಿ ಅಂತಕ್ಕಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ ಇದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ವರ್ತನೆಯಿಂದ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವರ ಗುಣಾವಗುಣಗಳು ಮತ್ತೆ ಮತ್ತೆ ನಿಮ್ಮ ಎದುರುಗಡೆ ಬಂದು ನಿಲ್ತಕ್ಕಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಕುಟುಂಬದವರು ಬೇರೆಯವರಿಂದ ನಿಮಗೆ ತಿಳುವಳಿಕೆ ಹೇಳಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಯಾಕೋ 4 ಮಾತು ಹೇಳಿಬಿಡಿ, ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಏನೋ ದಾರಿ ಬಿಟ್ಟಿರುವ ಹಾಗಿದೆ ಅನ್ನುವಂತಹ ಮಾತು ಅಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದಾಗತ್ತೆ. ಆ ರೀತಿಯದಕ್ಕೆ ಅವಕಾಶಗಳು ಬೇಡ ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಯಾವುದೋ ಕಹಿ ಸುದ್ದಿ ಮನಸ್ಸಿಗೆ ತುಂಬ ಬೇಸರವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಈ ತುಲಾರಾಶಿಯ ಹೆಣ್ಣು ಮಕ್ಕಳಿಗೆ ಹೆಚ್ಚು ಹಣವನ್ನು ನೀಡಿ ದುಬಾರಿ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹ ಸಮಯ ಬರುತ್ತೆ. ಆದರೆ ಅದು ನಮ್ಮ ಶಕ್ತಿಗೆ, ನಮ್ಮ ಸಾಮರ್ಥ್ಯಕ್ಕೆ ಯೋಗ್ಯವಾ ಅನ್ನೋದನ್ನು ಒಂದು ಸಾರಿ ಗಮನಿಸ್ಕೊಳ್ಬೇಕಾದಂಥದ್ದು. ಅದನ್ನು ಹೊರತಾಗಿ ಬೇರೆ ಇನ್ಯಾವುದೂ ಇಲ್ಲ. ನಮ್ಮ ಶಕ್ತಿಯನ್ನೂ ಮೀರಿ ನಾವು ಏನೋ ಮಾಡ್ತೀವಿ ಅಂತ ಹೋದಾಗ ಕಷ್ಟವಾದೀತು. ಎಚ್ಚರಿಕೆ ಅಂತಕ್ಕಂಥದ್ದು. ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸೋದ್ರಿಂದ ನೀವು ನಷ್ಟವನ್ನು ಹೊಂದಬೇಕಾಗತ್ತೆ. ಅಥವಾ ನಿಮಗೆ ಬಂದಂತಹ ಅವಕಾಶವನ್ನು ಬೇರೆಯವರಿಗೆ ಬಿಟ್ಟುಕೊಡೋದರಿಂದ ನಿಮಗೆ ಮತ್ತೆ ಆ ಅವಕಾಶ ಸಿಕ್ಕುತ್ತೋ ಇಲ್ವೋ ಅನ್ನುವಂಥದ್ದಾಗಬಹುದು. ಅದನ್ನು ಗಮನಿಸ್ಕೊಳ್ಳಿ.
ಈ ರೀತಿಯ ನಷ್ಟದಿಂದ ಅಥವಾ ಈ ರೀತಿ ನಿಮ್ಮ ಕಾರ್ಯವನ್ನು ಬೇರೆಯವರಿಗೆ ವಹಿಸೋದ್ರಿಂದ ನೀವು ದಂಡವನ್ನೂ ಕೂಡ ಕಟ್ಟಬೇಕಾಗಬಹುದು. ಅದನ್ನು ಕೂಡ ಗಮನಿಸ್ಕೊಳ್ಳಿ. ವಿಶೇಷವಾಗಿ ಚಾಲಕರಿಗೆ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಸ್ತ್ರೀಯರು ಚಾಲಕರಾಗಿದ್ದರೆ, ವಾಹನ ಚಾಲನೆಯನ್ನು ಮಾಡುವಂಥ ಮಾತೆಯರಿಗೆ ವಿಶೇಷವಾದಂತಹ ಗೌರವ ಅಥವಾ ಏನೋ ಒಂದು ರೀತಿಯ ಪ್ರೋತ್ಸಾಹ ಸಿಕ್ಕುವಂಥದ್ದಾಗುತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಕೈಯಲ್ಲಿ ಹಣ ಇಟ್ಟುಕೊಂಡು ಏನೋ ಒಂದು ರೀತಿಯ ಬೀಗ್ತೀರಿ, ಸಂತೋಷ ಪಡ್ತೀರಿ. ನಾನು ಅಂದುಕೊಂಡಂತಹದ್ದು ಕೆಲವು ಆಗತ್ತೆ ಅನ್ನುವಂತಹ ಯಾವುದೋ ಒಂದು ಹುಚ್ಚು ಧೈರ್ಯ ಮನಸ್ಸಿನಲ್ಲಿ ಅಂಕುರವಾಗ್ತಕ್ಕಂತಹ ದಿವಸ ಇದು. ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿ ಬರಲಿ. ಕೈಲಾದಷ್ಟು ಸಹಾಯವನ್ನು ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ಸಂತೋಷವನ್ನು ಪಡ್ತೀರಿ. ಆದರೆ ಉತ್ತಮವಾದಂತಹ ಪ್ರಶಂಸೆಯನ್ನು ನಿರೀಕ್ಷೆ ಮಾಡ್ತೀರಿ. ಬೇರೆಯವ್ರನ್ನ ನನ್ನ ಹೊಗಳ್ಳಿ, ಬೇರೆಯವರಿಂದ ನನಗೆ ಒಳ್ಳೆಯ ಮಾತುಗಳು ಬರಲಿ ನನ್ನ ಬಗ್ಗೆ ಅಂತ. ಆದರೆ ಅದನ್ನು ಹೇಳಿಸ್ಕೊಂಡು ಮಾಡೋದರಲ್ಲಿ ಯಾವ ಅರ್ಥವೂ ಇಲ್ಲ ಅನ್ನೋದನ್ನು ತಿಳಿಯಬೇಕಾಗತ್ತೆ. ನಿಮ್ಮ ತಂದೆ ತಾಯಿಯರನ್ನು ಬಹಳ ಗೌರವದಿಂದ, ಪೂಜ್ಯ ಭಾವನೆಯಿಂದ ನೋಡ್ಕೊಳ್ಳಿ. ಅವರ ಮನಸ್ಸನ್ನು ಸಂತೋಷಪಡಿಸಿ, ಅವರು ಮನಃಪೂರ್ವಕವಾಗಿ ಸಂತೋಷದಿಂದ ನಿಮಗೆ ಆಶೀರ್ವಾದವನ್ನು ಮಾಡಿದರೆ ಅದು ಶಾಶ್ವತವಾದಂತಹ ಗೌರವ. ಅದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಿಮ್ಮ ಯೋಜನೆಗಳಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಕಾರ್ಯವೈಖರಿಯಿಂದ, ಕಾರ್ಯದಿಂದ, ನಡೆಯಿಂದ, ನುಡಿಯಿಂದ ಬೇರೆಯವರಿಗೆ ಏನಾದರೂ ಒಂದಷ್ಟು ಅನುಕೂಲ ಆಯಿತು ಅನ್ನೋದಾದರೆ ಅದು ನಿಮ್ಮ ಜೀವನದ ಸಾರ್ಥಕತೆ ಅಂತ ಹೇಳಬೇಕು. ನಿಮಗೆ ಬೇರೆಯವರಿಗೆ ಉಪಕಾರ ಮಾಡೋದ್ರಿಂದ ಏನೂ ನಷ್ಟ ಇಲ್ಲ ಅನ್ನುವಂಥದ್ದು ತಿಳಿಯಬೇಕಾದಂಥದ್ದು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಒಂದು ಅನುಗ್ರಹ ನಿಮಗೆ ಪರಿಪೂರ್ಣವಾಗಿ ಕಟಾಕ್ಷವಾಗಲಿ. ಶುಭವಾಗಿ.